ನಿಮಗೆ 10,000 ನಾವು ಗ್ಯಾರಂಟಿ ಮಾಡ್ತೀವಿ. ಪಬ್ಲಿಕ್ ಅಲ್ಲಿ ಬಂದು ನೀವು ಹೇಳಿ, ನೀವು ಆದೇಶನ ಕೊಡಿ, ಏನ್ ಮಾಡ್ತಿದ್ರಿ ಅಂತ ವೈಟ್ ಪೇಪರ್ ಅಲ್ಲಿ ಕೊಡಿ. 10,000 ನಾವು ಕಣ್ ಮುಂದೆ ನೋಡೇ ಇಲ್ಲ. ಏಕಾಏಕಿಯಾಗಿ ಹಲವಾರು ಆಶಾಗಳನ್ನ ತೆಗೆದಾಕ್ ನಮ್ಮ ಸರ್ಕಾರ ಬದ್ಧವಾಗಿದೆ. ಆಶಾ ಕಾರ್ಯಕರ್ತರಿಗೆ 10,000 ಗ್ಯಾರಂಟಿ ನಾವು ಕೊಡ್ತೀವಿ. ಕೈಯಲ್ಲಿ ಒಂದು ಇಡಿಗಂಟು ಇಲ್ಲ, ಏನು ಇಲ್ಲ, ಮನೆಗೆ ಹೋಗಿದ್ದಾರೆ. ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಾ. ಮಾತಾಡ್ತೀಯ ನೀನು? ಕೆಲಸದಿಂದ ಹೆಂಗಿ ತೆಗಿಬೇಕನ್ನೋ ನಮಗ್ ಗೊತ್ತು. ಯಾರು ನಾವು ರೆಕಾರ್ಡ್ಸ್ ಕೊಟ್ಟಿದೀವಿ ಸರ್, ಸುಮ್ನೆ ಮಾತಾಡ್ತಾ ಇಲ್ಲ. 3 ಜನ ಆಶಾ ಕಾರ್ಯಕರ್ತರು ಏನ್ ಕೆಲಸ ಮಾಡ್ತಿದ್ರು, ಆ ಜಾಗದಲ್ಲಿ ಒಂದು ಆಶಾ ಕಾರ್ಯಕರ್ತೆ ಕೆಲಸ ಮಾಡ್ಬೇಕು. ಅರೆ ಈ ಹೆಣ್ಮಕ್ಳು ಇನ್ನು ಕಣ್ಣು ಕಾಣಿಸ್ತಾ ಇಲ್ವಾ? ನಾವು ದುಡ್ದಂತ ದುಡ್ಡು ಕೊಡಿ ಅಂತ ಕೇಳ್ತಾ ಇದೀವಿ, ಇನ್ನೇನ್ ಎಕ್ಸ್ಟ್ರಾ ಕೇಳ್ತಾ ಇಲ್ಲ. 7 ತಿಂಗಳ ನಂತರ ಮತ್ತೆ ಆಶಾ ಕಾರ್ಯಕರ್ತರು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತೆ ಅಹೋರಾತ್ರಿ ಧರಣಿಯನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಆಶಾ ಸಂಘಟನೆ ಅಥವಾ ಆಶಾ ಸಂಘದ ರಾಜ್ಯ ಉಪಾಧ್ಯಕ್ಷರು ರಮಾ ಟಿಸಿ ಅವರಿದ್ದಾರೆ. ಬನ್ನಿ ಮಾತನಾಡೋಣ. ಮೇಡಮ್, ಈಗ ಸರ್ಕಾರದ ಮುಂದೆ ಏನೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡಿದ್ರಿ? ಕಳೆದ 7 ತಿಂಗಳ ಅಷ್ಟೇನೆ ನೀವು ಪ್ರತಿಭಟನೆ ಮಾಡಿದ್ರಿ, ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸುತ್ತೆ ಅನ್ನುವಂತಹ ಒಂದು ಆಶಾಭಾವನೆಯಲ್ಲಿ ಇದ್ರಿ. ಮತ್ತೆ ಈಗ ಅಹೋರಾತ್ರಿ ಧರಣಿಗೆ ಮುಂದಾಗಿರುವಂತದ್ದು, ಏನೆಲ್ಲ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀರಿ ಅಂತ? ಈ ತಿಂಗಳು 12, 13, 14 ಇಡೀ ರಾಜ್ಯದಲ್ಲಿ ರಾಜ್ಯವ್ಯಾಪಿ ಹೋರಾಟ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ನಡೀತಾ ಇದೆ. ಮುಖ್ಯವಾಗಿ ಒಂದು ಲಾಸ್ಟ್ ಜನವರಿಯಲ್ಲಿ, ಅಂದರೆ ಇದೇ ವರ್ಷ ಜನವರಿ ತಿಂಗಳಲ್ಲಿ ಹೋರಾಟ ಮಾಡಿದಾಗ ಮುಖ್ಯಮಂತ್ರಿಗಳು ಪಬ್ಲಿಕ್ಕಲ್ಲಿ ಹೇಳಿಕೆನ ಕೊಟ್ಟರು. ಏನಂತ? ನಿಮಗೆ 10,000 ನಾವು ಗ್ಯಾರಂಟಿ ಮಾಡ್ತೀವಿ. ಯಾವ ರೀತಿ ಗ್ಯಾರಂಟಿ ಮಾಡ್ತೀವಿ? ರಾಜ್ಯದ್ದು 5,000 ಇದೆ, ಇನ್ನು ಕೇಂದ್ರದ ಒಂದು ಭಾಗ ತಗೊಂಡು ನಾವು ನಿಮಗೆ 10,000ನ ಡೆಫಿನೆಟ್ಲಿ ಪ್ರತಿಯೊಂದು ಆಶಾಗೂ ಬರೋ ರೀತಿಯಲ್ಲಿ ನಾವು ಮಾಡ್ತೀವಿ. ಅದಕ್ಕೆ ಮೇಲ್ಪಟ್ಟ ಏನು ಕೆಲಸ ಮಾಡಿರ್ತೀರ ಆಶಾಗಳು, ಅದನ್ನು ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಸೊ 4 ದಿನದ ಅಹೋರಾತ್ರಿ ಹೋರಾಟ ಆಗಿತ್ತದು. ಸೊ ಸಂಧಾನ ಈ ರೀತಿಯಾಗಿ ಆ ಒಂದು ಹೋರಾಟ ಕೊನೆಗೊಂಡಿತ್ತು. ಆ ಒಂದು 10,000ನ ಏಪ್ರಿಲ್ ತಿಂಗಳಿಂದ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಈವರೆಗೂ ಏಪ್ರಿಲ್ ಕಳೀತು, ಮೇ ಕಳೀತು, ಜೂನ್ ಆಯಿತು, ಜುಲೈ ಆಯಿತು, ಈಗ ಆಗಸ್ಟಿಗೆ ಬಂತು. 10,000 ನಾವು ಕಣ್ಮುಂದೆ ನೋಡೇ ಇಲ್ಲ. ಈಗಲೂ ಕೂಡ ಈಗ 5,000 ಅಂತ ಹೇಳಿ ರಾಜ್ಯ ಸರ್ಕಾರ ಹಾಕಿದ್ದಾರೆ, ಅವರಿಗೆ ರಾಜ್ಯ ಸರ್ಕಾರದ ಒಂದು ಭಾಗನ. ಸೊ ಇನ್ನು ಈ 10,000 ಕ್ರೋಢೀಕರಿಸಿ ಏನು ಕೊಡ್ತೀವಿ ಅಂತ ಹೇಳಿದಾರಲ್ಲ, ಅದು ಇನ್ನೂವರೆಗೂ ಜಾರಿ ಆಗಲಿಲ್ಲ. ಸೊ ಇದಕ್ಕೋಸ್ಕರ ನಾವು ಮುಖ್ಯವಾಗಿ ಒಂದು ಹೋರಾಟಕ್ಕೆ ಹೋಗ್ತಾ ಇರುವಂಥದ್ದು. ಇನ್ನು ಉಳಿದಂಗೆ ಹಲವಾರು ಬೇಡಿಕೆಗಳಿವೆ. ಎರಡನೇದಾಗಿ, ಈ ಮಾರ್ಚಲ್ಲಿ ಬಡ್ಜೆಟಲ್ಲಿ ಪ್ರತಿಯೊಬ್ಬರಿಗೂ ಅಂಗನವಾಡಿ ಬಿಸಿ ಊಟ ಅವರಿಗೆಲ್ಲ ಕೂಡ 1,000 ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡ್ತು. ಅದೇ ಮಾದರಿಯಲ್ಲಿ ನೀವು ನಮಗೂ ಕೂಡ ಘೋಷಣೆ ಮಾಡಿ ಏಪ್ರಿಲ್ ತಿಂಗಳಿಂದ ನೀವು ನಮಗೆ ಕೊಡ್ಬೇಕನ್ನೋ ಒಂದು ಡಿಮಾಂಡು. 3ನೇ ಭಾಗವಾಗಿ ಆಶಾ ಫೆಸಿಲಿಟೇಟರ್ಸ್ ಅಂತ ಕೆಲಸ ಮಾಡ್ತಾ ಇದ್ರು ಇಷ್ಟು ಕಾಲನೂ ಕೂಡ. ಕೆಲವು ಆಶಾಗಳು 20 ಆಶಾಗಳಿಗೆ ಒಬ್ರು ಲೀಡರ್ಸ್ ಅಂತ ಆಶಾ ಸುಗಮಕಾರ ಅಂತ ವರ್ಕ್ ಮಾಡ್ತಾ ಇದ್ರು. ಇವಾಗ ಅವರನ್ನು ತೆಗೆದು ಹಾಕಿದ್ದಾರೆ. ನಾವು ಕೇಳ್ತಾ ಇರೋದು, ಆ ಹುದ್ದೆಗೆ ನೀವು ಮುಂದೆ ನೀವು ಮಾಡೋದೇ ಆದ್ರೆ ಆ ಹುದ್ದೆಗೆ ಅವರನ್ನೇ ನೀವು ಕಂಟಿನ್ಯೂ ಮಾಡ್ರಿ. ಅವರಿಗೆ ಅದಕ್ಕೇನು ಆ ಸ್ಥಾನಮಾನಕ್ಕೇನು ಅವಶ್ಯಕತೆ ಇದೆಯೋ ದುಡ್ಡು, ಅದನ್ನ ನೀವು ಕೊಡಬೇಕು ಅನ್ನೋದು ನಮ್ಮ ಡಿಮಾಂಡು. ಹಾಗೇನೆ ನಿವೃತ್ತಿ ಆಗಿದ್ದಾರೆ ಎಷ್ಟೋ ಜನ ಇವಾಗ ಆಶಾ ಕಾರ್ಯಕರ್ತೆಯರು. 60 ವರ್ಷಕ್ಕೆ ಏಕಾಏಕಿಯಾಗಿ ಈ ಹೋರಾಟ ಮುಗಿಸು ಬಂದಿದ್ದೀವಿ ನಾವು. ಜನವರಿ ತಿಂಗಳಲ್ಲಿ ಏಕಾಏಕಿಯಾಗಿ ಹಲವಾರು ಆಶಾಗಳನ್ನ ತೆಗೆದು ಹಾಕಿದ್ದಾರೆ. 60 ವರ್ಷ ಕಂಪ್ಲೀಟ್ ಮಾಡಿದವರಿಗೆ ಕೈಯಲ್ಲಿ ಒಂದು ಇಡಿಗಂಟು ಇಲ್ಲ, ಏನು ಇಲ್ಲ, ಮನೆಗೆ ಹೋಗಿದ್ದಾರೆ. ಒಂದು ಪೈಸಾ ಇಲ್ದೇನೆ ಮನೆಗೆ ಹೋಗಿದ್ದಾರೆ. ಸೊ ಇದನ್ನ ಇಮಿಡಿಯೇಟ್ಲಿ ವೆಸ್ಟ್ ಬೆಂಗಾಲ್ ಮಾದರಿ, ವೆಸ್ಟ್ ಬೆಂಗಾಲಲ್ಲಿ 3 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಅದನ್ನ ಆಶಾ ಕಾರ್ಯಕರ್ತೆಯರು ಯಾರು ರಿಟೈರ್ ಆಗಿದ್ದಾರೆ ಈಗ, ಅವ್ರು 1 ಟೈಮ್ ಬೆನಿಫಿಟ್ನ ಕೊಡಬೇಕು ಅನ್ನೋದು ನಮ್ದು ಇನ್ನೊಂದು ಡಿಮಾಂಡು. ಸೊ ಈಗ ಏನಂದ್ರೆ ಸರ್, ಎಲ್ಲ ಇಶ್ಯೂಗಳನ್ನ ತಗೊಂಡು ನಾವು ಹೋರಾಟ ಮಾಡಿ ಡಿಪಾರ್ಟ್ಮೆಂಟ್ಗೆ ಹಲವಾರು ಬಾರಿ ನಾವು ಸುತ್ತಿದ್ದೀವಿ. 7 ತಿಂಗಳ ಗಡುವು ಸರ್. 7 ತಿಂಗಳಿಂದ ಈವರೆಗೂ ನಾವು ಹೋಗಿದ್ದೀವಿ, ಡಿಪಾರ್ಟ್ಮೆಂಟ್ನ ಮೀಟ್ ಮಾಡಿದ್ದೀವಿ. ಎಲ್ಲ ಹಂತದವರೆಗೆ ಇಲಾಖೆಯವ್ರನ್ನ ಮೀಟ್ ಮಾಡಿದ್ದೀವಿ, ಹೆಲ್ತ್ ಮಿನಿಸ್ಟರ್ನ ಮೀಟ್ ಮಾಡಿದ್ದೀವಿ, ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿದ್ದೀವಿ. ಈ 10,000ಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ತರ ಆದೇಶ ಇನ್ನೂ ಕೊಟ್ಟಿಲ್ಲ. ಮೊನ್ನೆನೂ ಕೂಡ MD ಅವ್ರ ಜೊತೆಗೆ ಒಂದು ಇದು ವಿಡಿಯೋ ಕಾನ್ಫರೆನ್ಸ್ ಆಗಿದೆ. ಅದರಲ್ಲೂ ಕೂಡ ಅವರು ಇದನ್ನ ಪಾಯಿಂಟ್ ತೆಗೆದಾಗ ಒಂದು ಆದೇಶವಾಗಿ ಅವ್ರು ಕೊಟ್ಟಿಲ್ಲ. ಪ್ರತಿಯಾಗಿ ಏನ್ ಮಾಡಿದಾರೆ ಅಂದ್ರೆ, ನೀವು ಕೇಳದಂತ ಡಿಮಾಂಡು ಎಲ್ಲವೂ ನಾವು ಸಾಲ್ವ್ ಮಾಡ್ಬಿಟ್ಟಿದೀವಿ, ನೀವು ಹೋರಾಟಕ್ಕೆ ಹೋಗ್ತಾ ಇರೋದು ಇದು ನೀವು ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಾ, ಇದು ಸರಿಯಲ್ಲ ಅಂತ ಅನ್ನೋ ಒಂದು ಆರ್ಡರ್ನ ಈಗ ಹಾಕಿದ್ದಾರೆ. ಇದು ಉತ್ತರವಾಗಿ ಅವ್ರು ಕೊಟ್ಟಿರೋ ಅಂಥದ್ದು ಸರ್. 10,000 ಆದೇಶ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋದ್ ಬಿಟ್ಟು ನೀವು ಹೋಗ್ತಾ ಇರೋದು ಸರಿಯಿಲ್ಲ, ಜನರನ್ನ ನೀವು ದಿಕ್ಕು ತಪ್ಪಿಸ್ತಾ ಇದ್ದೀರಾ ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ ಸರ್. ಇನ್ನೊಂದು, ಈ ಹೋರಾಟ ಮಾಡೋರಿಗೆ, ನಮ್ಮ ನ್ಯಾಯಯುತ ಬೇಡಿಕೆಗಳನ್ನ ಕೇಳೋರಿಗೆ ಏನ್ ಹೇಳ್ತಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದಕ್ಕೆ ಉತ್ತರ ಕೊಡಬೇಕು, ಸರ್ಕಾರ ಉತ್ತರ ಕೊಡ್ಬೇಕು ಇದಕ್ಕೆ. ಆದ್ರೆ ಪರ್ಯಾಯವಾಗಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಮಾತಾಡ್ತೀಯ ನೀನು,
ನಿಮ್ಮನ್ನ ನಾವು ಕೆಲಸದಿಂದ ಹೆಂಗೆ ತೆಗಿಬೇಕನ್ನೋ ನಮಗೆ ಗೊತ್ತು ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ಒಂದು ವಿಷಯಗಳನ್ನ ತರ್ತಾ ಇದ್ದಾರೆ. ಏನು ಯಾರು ಕೆಲಸದಿಂದ ತೆಗಿಬೇಕು ಅನ್ನುವಂತ ವಿಚಾರದಲ್ಲಿ ಯಾರು ಮುಂದ್ ಬರ್ತಾ ಇದ್ದಾರೆ ಈಗ ಅಂದ್ರೆ ನಿಮ್ಮ ಬೇಡಿಕೆಗಳನ್ನ ನೀವು ಕೇಳ್ತಾ ಇದ್ದೀರಾ ಹೋರಾಟ ರೂಪದಲ್ಲಿ, ಅದನ್ನ ಯಾಕೆ ಹತ್ತಿಕ್ಲಿಕ್ಕೆ ಈ ರೀತಿ ಮಾಡ್ತಿರೋದು ಅಥವಾ ಹೇಗೆ ಅಂತ? ಸರ್, ಈಗ ಪರ್ಫಾರ್ಮೆನ್ಸ್ ಬೇಸಿಸ್ ಅಂತ ಹೇಳ್ಬಿಟ್ಟು ಒಂದು ಮೌಲ್ಯಮಾಪನ ಮಾಡ್ಲಿಕ್ಕಂತ ಒಂದು ಆದೇಶನ ಹೊರಡಿಸಿದ್ದಾರೆ. ಅಂದ್ರೆ ಏನು ಮೌಲ್ಯಮಾಪನ ಅಂದ್ರೆ ಏನು? ಇಷ್ಟು ವರ್ಷ 16 ವರ್ಷ ನಾನು ಕೆಲಸ ಮಾಡಿದ್ದೀನಿ, ಇಲಾಖೆಗೆ ದುಡಿದಿದ್ದೀನಿ, ಕೊರೋನಾ ಟೈಮಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ವಿಶ್ವಸಂಸ್ಥೆ ಆಶಾಗಳಿಗೆ ಗ್ಲೋಬಲ್ ಲೀಡರ್ಸ್ ಅನ್ನೋವಂಥ ಬಿರುದನ್ನು ಕೊಟ್ಟಿದೆ. ಸೊ ಜನರ ಮನ್ನಣೆಯನ್ನು ನಾವು ಗಳಿಸ್ಕೊಂಡಿದ್ದೀವಿ. ಹಲವಾರು ಕೆಲಸಗಳು ಇವರ ಇಂಡೆಕ್ಸ್ ಏನು ತೋರಿಸ್ತದೆ, ಹೆಲ್ತ್ ಇಂಡೆಕ್ಸು, ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಆಶಾ ಕಾರ್ಯಕರ್ತೆಯರಿಂದನೇ ಸಾಧ್ಯ ಇದೆ ಅಂತೇಳಿ ಇಲಾಖೆನೂ ಹೇಳುತ್ತೆ. ಆದರೆ ಈ ಮೌಲ್ಯಮಾಪನ ಸಡನ್ ಆಗಿ ಯಾಕೆ ತಂದಿರ? ಉದ್ದೇಶ ಏನು ನಿಮಗೆ? ಇದೆಲ್ಲ ಇಂಡೆಕ್ಸ್ ಇದ್ದಾಗ ಸಡನ್ ಆಗಿ ತರೋ ಅಂತ ಉದ್ದೇಶ ಏನಿದೆ ನಿಮಗೆ? ಇದರಿಂದ ಏನಾಗುತ್ತೆ, ಈ ಮೌಲ್ಯಮಾಪನ ಏನ್ ಮಾಡ್ತಿದಾರಲ್ಲ ಇದು ಕೂಡ ಮಾನದಂಡ ಕರೆಕ್ಟ್ ಆಗಿಲ್ಲ. ಅವ್ರು ಹೇಳ್ತಾರದು RCH ಪೋರ್ಟಲ್ನ ಪರಿಗಣಿಸ್ಕೊಂಡು ನಾವು ಮೌಲ್ಯಮಾಪನ ಕೊಡ್ತೀವಿ, ಅಂಕಗಳನ್ನ ಅದ್ರ ಒಂದು ಬೇಸಾಗಿ ಇಟ್ಕೊಂಡು ಕೊಡ್ತೀವಿ ಅಂತ ಇದ್ದಾರೆ. ಈ RCH ಪೋರ್ಟಲ್ ಇಷ್ಟುವರೆಗೂ ಅದು ಸರಿ ಇಲ್ಲ ಅಂತಾನೆ ಕಾದಾಡ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ. ಮೌಲ್ಯಮಾಪನವನ್ನ ಹಾಗಾದ್ರೆ ನೀವು ಒಪ್ಕೊಳ್ಳೋದಿಲ್ಲ, ಅದನ್ನ ತಿರಸ್ಕಾರ ಮಾಡ್ತೀರಿ ಅಂತ? ನೀವು ಆಧಾರ ಏನ್ ಇಟ್ಟಿದ್ದೀರೋ ಅದು ಫಸ್ಟ್ ಆಫ್ ಆಲ್ ಸರಿ ಇಲ್ಲ ಅಂತಾನೆ ಹೇಳ್ತಾ ಇದೀವಿ. ಈಗಾಗಲೇ 16 ವರ್ಷ ಎಕ್ಸ್ಪೀರಿಯನ್ಸೇ ಹೇಳುತ್ತೆ ನಾನು ಏನ್ ಕೆಲಸ ಮಾಡ್ತಿದ್ದೀನಿ, ಯಾವ ರೀತಿ ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇಂಪ್ರೂವ್ಮೆಂಟ್ ನೀವೇನು ಕಾಣ್ತಾ ಇದ್ರಿ ಹೆಲ್ತಲ್ಲಿ, ಇದೆಲ್ಲವೂ ಕೂಡ ನಮ್ಮ ಮೌಲ್ಯಮಾಪನ ಅಂತವೇನು ನಾವು ಪರಿಗಣಿಸ್ತಾ ಇದೀವಿ. ಈಗ ಮೌಲ್ಯಮಾಪನ ತಂದಿರೋದು ಅದು ಒಂದು RCH ಪೋರ್ಟಲ್ನ ಬೇಸಾಗಿ ಇಟ್ಕೊಂಡು ನೀವು ತರ್ತಾ ಇರೋದು, ಇದು ಅವೈಜ್ಞಾನಿಕ. RCH ಪೋರ್ಟಲ್ಲೇ ನಾವು ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇದೀವಿ. ನಾವು ರೆಕಾರ್ಡ್ಸ್ ಕೊಟ್ಟಿದ್ದೀವಿ ಸರ್, ಸುಮ್ಮನೆ ಮಾತಾಡ್ತಾ ಇಲ್ಲ, ರೆಕಾರ್ಡ್ಸ್ ಕೊಟ್ಟಿದ್ದೀವಿ. ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ಕೂಡ ಒಂದು 5-6 ಜಿಲ್ಲೆಗಳಿಗೆ ನಮ್ಮ ಜೊತೆಗೆ ಬಂದಿದ್ದಾರೆ, ವಿಸಿಟ್ ಮಾಡಿದ್ದಾರೆ. ಈ ಪೋರ್ಟಲಲ್ಲಿ ನಾನು ಏನು ಎಂಟ್ರಿ ಮಾಡ್ತೀನೋ ಅದು ಎಂಟ್ರಿ ಆಗಿರಲ್ಲ. ನಾನು 4 ಕೇಸ್ ಎಂಟ್ರಿ ಮಾಡಿದೆ, 2 ಕೇಸ್ ಬರ್ತಾ ಇದೆ. ಹಾಗಾದ್ರೆ ಅದು ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ? ಆಕ್ಚುಲಿ ಅವ್ರ ಪರಿಶೀಲನೆ ಅವ್ರು ಮಾಡ್ಕೋಬೇಕು, ಆತ್ಮವಿಮರ್ಶೆ ಅವ್ರು ಮಾಡ್ಕೋಬೇಕು, ಅವರ ಮೌಲ್ಯಮಾಪನ ಅವ್ರು ಮಾಡ್ಕೋಬೇಕಾಗಿದೆ. ಇದು ನಮ್ಮ ಮೌಲ್ಯಮಾಪನ ಅಲ್ಲ, ಅವರ ಮೌಲ್ಯಮಾಪನ ಇಲ್ಲಿ ಆಗ್ಬೇಕಾಗಿದೆ. ಈ ಪೋರ್ಟಲ್ ಯಾವ್ದು ನಾವು ಸರಿ ಇಲ್ಲ ಅಂತ ಹೇಳ್ತಾ ಇದೀವೋ ಆ ಪೋರ್ಟಲ್ ನ ಇಟ್ಕೊಂಡು ನಮ್ಮನ್ನ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ಸರಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಅಲ್ಲ, ಅದ್ರ ಹಿಂದಿನ ಉದ್ದೇಶ ಏನು ಅಂತ ಹೇಳಿ, ಈ ಸಂದರ್ಭದಲ್ಲಿ ಮೌಲ್ಯಮಾಪನ ಮಾಡುವಂತಹ ಉದ್ದೇಶ ಏನು ಅನ್ನುವಂಥದ್ದು ಸರ್ಕಾರದ್ದು? ಸರ್, ಅದು ಅವ್ರು ತಿಳಿಸ್ಬೇಕಾಗಿದೆ. ಏನ್ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇದಾರೆ ನಮ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ, ಆ ಬೇಸಿಸ್ ಏನ್ ಇಟ್ಕೊಂಡಿದ್ದಾರೆ ಅದೇ ಫಸ್ಟ್ ಆಫ್ ಆಲ್ ಸರಿ ಇಲ್ಲ ಅನ್ನೋದು ನಾವು ಹೇಳ್ತಾ ಇದೀವಿ. ಹಾಗೇನೆ ಇನ್ನು ಉಳ್ದಂಗೆನೆ ಅದಕ್ಕೊಂದು ಮೌಲ್ಯಮಾಪನ ಮಾಡಿ ಅಂಕಗಳನ್ನ ಕೊಡ್ತಾರಂತೆ. ನಾನು 50%ಗಿಂತ ಕೆಳಗಡೆ ತೆಗ್ದಿದ್ರೆ ನನಗೊಂದು 3 ನೋಟಿಸ್ ಸರ್ವ್ ಮಾಡಿ ತೆಗೆದಾಕಿ ಕಿತ್ತಾಕಿ ಇವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಆಮೇಲೆ ಇನ್ನೊಂದು ಸೆಕೆಂಡ್ ಪಾಯಿಂಟ್, ತರ್ಕಬದ್ಧಗೊಳಿಸುವಿಕೆ ಅಂತ ಇನ್ನೊಂದು ತರ್ತಾ ಇದ್ದಾರೆ. ಅಂದ್ರೆ ನಾನು ರೂರಲ್ ಏರಿಯಾದಲ್ಲಿ 1,000 ಜನಸಂಖ್ಯೆಗೆ ಒಂದು ಆಶಾ ಅಂತ ಹೇಳಿ ಕೆಲಸ ಮಾಡ್ತಿರ್ತಾಳೆ. ಈಗ ಅದನ್ನೇನ್ ಮಾಡಿದ್ದಾರೆ, 1000ದಿಂದ 2,000 ಮಾಡಿದ್ದಾರೆ. ಸೊ ಇಲ್ಲಿ ಇಮ್ಯಾಜಿನ್ ಮಾಡಿ, 1,000 ಬೇಸಾಗಿ ನೀವು ಇಟ್ಕೊಂಡು ಅದನ್ನ ನೀವು 2,000 ಮಾಡಿದ್ರೆ, ಹಾಗಾದ್ರೆ 2 ಆಶಾ ಏನ್ ಕೆಲಸ ಮಾಡ್ತಾ ಇದ್ಲು ಆ ಜಾಗದಲ್ಲಿ 1 ಆಶಾ ಕೆಲಸ ಮಾಡೋಂಥ ಪರಿಸ್ಥಿತಿನ ನೀವು ತಂದುಡ್ತಾ ಇದ್ದೀರಾ. 2ನೇ ಪಾಯಿಂಟ್ ಆಗಿ, ಇವಾಗ ಔಟರ್ ಅರ್ಬನ್ ಏರಿಯಾ ಅಂತ ನಾವೇನ್ ಕರಿತೀವಲ್ಲ, ಆನೇಕಲ್ ಸುತ್ತಮುತ್ತ ಅದನ್ನೇನ್ ಕರಿತೀವಿ, ಇನ್ನರ್ BBMP ವ್ಯಾಪ್ತಿಗೆ ಬರದೇ ಇರೋಂಥದ್ದು ಔಟರ್ ನಾವೇನ್ ಕರಿತೀವಿ, ಅಲ್ಲಿ ಇವಾಗ ಏನ್ ಮಾಡ್ತಿದಾರೆ ಅಂದ್ರೆ, ಅವರು 1,000 ಜನಕ್ಕೆ ಕೆಲಸ ಮಾಡ್ತಿದ್ದ ಆಶಾ ಇವಾಗ ಅಲ್ಲಿ 2,500ರಿಂದ 3,000 ಅಂತ ಮಾಡ್ತಾ ಇದಾರೆ. ಅಂದ್ರೆ 3 ಜನ ಆಶಾ ಕಾರ್ಯಕರ್ತರು ಏನ್ ಕೆಲಸ ಮಾಡ್ತಿದ್ರು ಆ ಜಾಗದಲ್ಲಿ 1 ಆಶಾ ಕಾರ್ಯಕರ್ತೆ ಕೆಲಸ ಮಾಡ್ಬೇಕು. ಹಂಗಂದ್ರೆ ಬೇರೆ ಆಶಾಗಳು ಎಲ್ಲಿ ಹೋಗ್ಬೇಕು? ನಿಮ್ ಉದ್ದೇಶ ಆದ್ರೂ ಏನಾಗಿದೆ? ಇವಾಗ ನನ್ನನ್ನ ಒಂದು ಏರಿಯಾ ಬೇಸಾಗಿ ನೀನು ಕೆಲ್ಸಕ್ಕೆ ತಗೊಂಡಿದ್ಯಾ, ಹಾಗಾದ್ರೆ ನೀನು ನನ್ನನ್ನು ಏನ್ ಮಾಡ್ತೀಯಾ, ಎಲ್ಲಿಗೆ ತೆಗೆದು ಹಾಕ್ತೀಯಾ, ಏನ್ ಮಾಡ್ತಾ ಇದ್ಯಾ? ಕೆಲಸ ಕಳ್ಕೊತೀನಾ ಅಥವಾ ಬೇರೆ ಏರಿಯಾಗೆ ಹಾಕಿದ್ರೆ ನಾನು ಹೆಂಗ್ ಕೆಲಸ ಮಾಡ್ಲಿ? ನಿಮ್ಮ ಒಂದು ಬೇಸೇ ಕರೆಕ್ಟ್ ಆಗಿಲ್ಲ. ನೀವು ಮಾನದಂಡ ಏನ್ ಇಟ್ಕೊಂಡು ಕೆಲಸ ಮಾಡಿದೀರಾ ಅದನ್ನೇ ಧಿಕ್ಕರಿಸ್ತಾ ಇದ್ದೀರಾ. ಸೊ ಇವೆಲ್ಲವೂ ಪ್ರಶ್ನೆ ಈ ಸಂದರ್ಭದಲ್ಲಿ ನಾವು ತೆಗಿತಾ ಇದ್ದೀವಿ. ಇದಕ್ಕೆ ಉತ್ತರ ಕೊಡೋ ಬದಲು ಮೊನ್ನೆ MD ಅವ್ರ ಜೊತೆಗೆ ಮೀಟಿಂಗ್ ಆಗಿದೆ, ಹೊಸಬ್ರಿದ್ದಾರೆ MD ಅವರು. ಅರೆ ಇದಕ್ಕೆ ಉತ್ತರ ಕೊಡೋ ಬದಲು ನಮಗೇನು ಹೇಳ್ತಾ ಇದ್ದಾರೆ, ಹೋಗ್ಬೇಡ್ರಿ, ನೀವು ಮಾಡೋ ಅಂತ ಹೋರಾಟ ಕರೆಕ್ಟ್ ಅಲ್ಲ, ನೀವು ಜನರನ್ನ ದಾರಿ ತಪ್ಪಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದೀವಿ, ಪಬ್ಲಿಕಲ್ಲಿ ಬಂದು ನೀವು ಹೇಳಿ, ನೀವು ಆದೇಶನ ಕೊಡಿ, ಏನ್ ಮಾಡ್ತಿದ್ರಿ ಅಂತ ವೈಟ್ ಪೇಪರ್ ಅಲ್ಲಿ ಕೊಡಿ. ಅದನ್ನ ಯಾಕೆ ಮಾಡ್ತಾ ಇಲ್ಲ? ನಮಗೆ ಹೋರಾಟಕ್ಕೆ ಹೋಗೋ ಹುಚ್ಚ ನಮಗೆ. ಅಲ್ಲ ಮೇಡಮ್, ಈಗ ಕಳೆದ ಬಾರಿ ಅಂದ್ರೆ ಕಳೆದ 7 ತಿಂಗಳ ಹಿಂದೆ ಮಾಡದಂತಹ ಆ ಪ್ರತಿಭಟನೆ ಮುಷ್ಕರ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿತ್ತು ಸರ್ಕಾರ. ಆಗ ಲಿಖಿತ ರೂಪದಲ್ಲಿ ಏನಾದ್ರು ಕೊಟ್ಟಿತ್ತಾ ಅಥವಾ ಬರೀ ಬಾಯಿ ಮಾತಲ್ಲಿ ಮಾತ್ರ ಅಥವಾ ಹೇಗೆ ಅನ್ನುವಂಥದ್ದು? ಆಕ್ಚುಲಿ ಬಾಯಿ ಮಾತಲ್ಲೇ ಹೇಳಿತ್ತು.
ಆ ಕಾರಣಕ್ಕೇ ನಾವು ಇಷ್ಟು ಕಾಲ ಹೋರಾಟ ಮಾಡಿದ್ದು ಸರ್. ಸೊ ಇಲ್ಲೇನಂತಂದರೆ ನಾವು ನಂಬಿದ್ದೀವಿ, ಇದು 2ನೇ ಸಲ, ಇದೇ ಮುಖ್ಯಮಂತ್ರಿ ನಮ್ಗೆ ಇದು 2ನೇ ಸಲ ಹಿಂಗೆ ಮಾತು ಕೊಟ್ಟು ನಾವು ಉಳಿಸ್ಕೊಳ್ಳಾರ್ದು ಇದು 2ನೇ ಸಲ. ಲಾಸ್ಟ್ ಇಯರು ಕೂಡ ಫೆಬ್ರವರಿಯಲ್ಲಿ ನಾವು ಹೋರಾಟ ಮಾಡಿದ್ವಿ, ಆಗಲೂ ಕೂಡ ಹೆಚ್ಚಿಗೆ ಮಾಡ್ತೀವಿ, ಮನೆ ಹೋಗರಮ್ಮ ನನ್ನ ನಂಬಿ ಅಂತ ಹೇಳಿದ್ರು, ಅದಕ್ಕೆ ಮನೆಗೆ ಹೋದ್ರು ಕೂಡ. ಈ ಸಲನೂ ಏನಂದ್ರು, ನಾನು ನಿಮಗೆ 10,000 ಮಾಡ್ಕೊಡ್ತೀನಿ, ದಯವಿಟ್ಟು ಹೋರಾಟನ ವಾಪಸ್ ತಗೊಳ್ಳಿ ಅಂತೇಳಿ ಸಂಧಾನ ಮಾಡಿಸಿ ಕಳಿಸಿದ್ಮೇಲೆ ಜವಾಬ್ದಾರಿ ಯಾರ್ದಾಗತ್ತೆ? ಸರ್ಕಾರ ನೇರ ಜವಾಬ್ದಾರಿ ತಗೊಂಡು ಸಾಲ್ವ್ ಮಾಡ್ಬೇಕಾಗಿತ್ತಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ವೇದಿಕೆ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇದ್ರು, ನುಡಿದಂತೆ ನಡಿತೀವಿ, ಕೊಟ್ಟ ಮಾತನ್ನ ನಾವು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಈಗ ಏನಾಯ್ತು ಅಂತ ಹೇಳ್ತೀವಿ? ಕೊಟ್ಟ ಮಾತು ಉಳಿಸ್ಕೊಂಡಿಲ್ಲ ಅಂತ ಅಷ್ಟೇ ನಾನು ಹೇಳಬಲ್ಲೆ ಸರ್. ಇದು ಒಂದು ಆಶಾ ಪ್ರಶ್ನೆ ಅಲ್ಲ, ಇದು 42,000 ಜನ ಆಶಾಗಳಿಗೆ ನೀವು ಉತ್ತರ ಕೊಟ್ಟಿದ್ದೀರಾ. ಹಾಗೆ ಪಬ್ಲಿಕಲ್ಲೂ ಕೂಡ ನೀವು ನುಡಿದಿದ್ದೀರಾ. ಹಾಗೆ ಅವರು ಎಲ್ಲ ಫೇಸ್ಬುಕ್ಕಲ್ಲಿ ಟ್ವಿಟರ್ಗಳಲ್ಲಿ ಅವರೇ ಹೇಳಿದ್ದಾರೆ, ನಮ್ಮ ಸರ್ಕಾರ ಬದ್ಧವಾಗಿದೆ, ಆಶಾ ಕಾರ್ಯಕರ್ತರಿಗೆ 10,000 ಗ್ಯಾರಂಟಿ ನಾವು ಕೊಡ್ತೀವಿ ಅಂತ ಅವರು ಎಲ್ಲ ಬ್ಲಾಗ್ಗಳಲ್ಲಿ ಹಾಕ್ಕೊಂಡಿದ್ದಾರೆ. ಹಂಗಂದ್ರೆ ಹೇಳಿದ ಮಾತು ಸುಳ್ಳ? ಅವ್ರಿಗೆ ನಾವು ಪ್ರಶ್ನೆ ಕೇಳಬೇಕಾಗಿದೆ, ಯಾಕೆ ನುಡಿದಂತ ನಡೀತಾ ಇಲ್ಲ? ಮಹಿಳಾ ಪರ ಅಂತ ಹೇಳ್ತೀರಾ, ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀರಾ, ಹಾಗೇನೆ ಬಸ್ಸನ್ನ ಏನು ಹೆಣ್ಮಕ್ಳ ಸಬಲೀಕರಣ ಅಂತೇಳಿ ಶಕ್ತಿ ಯೋಜನೆನ ಕೊಟ್ಟಿದ್ದೀರಾ. ಆದ್ರೆ ಈ ಹೆಣ್ಮಕ್ಳು ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ? ನಾವು ದುಡ್ದಂತ ದುಡ್ಡು ಕೊಡಿ ಅಂತ ಕೇಳ್ತಾ ಇದೀವಿ, ಇನ್ನೇನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ. ಈ ದುಡಿಯೋ ಅಂತ ಬಾಯಿಗೆ ಮಣ್ಣಾಕಕ್ ಬಂದಿದ್ದೀರಾ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಕೇಳ್ತೀನಿ. ಹಾಗಿದ್ರೆ ನಾಳೆಯಿಂದ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು ಯಾವ ರೀತಿಯಾಗಿ ತಯಾರಿಗಳನ್ನ ನಡೆಸ್ಕೊಂಡಿದ್ರಿ? ಮತ್ತೆ ನಿಮಗೆ ಸಪೋರ್ಟ್ ಮಾಡೋ ಸಂಘಟನೆಗಳು ಏನಾದ್ರು ನಿಮಗೆ ಬೆಂಬಲ ನೀಡ್ತಾ ಇದೆ? ಯಾವ ಸಂಘಟನೆಗಳು ಬೆಂಬಲ ನೀಡ್ತಾ ಇದೆ ಅನ್ನುವಂಥದ್ದು? ಸರ್, ಈಗಾಗಲೇ ನಾವು ಈ ಮಳೆ ಬರ್ತಾ ಇದೆ, ನೋಡ್ತಾ ಇದ್ದೀರಾ, ಜೋರು ಮಳೆ ಇದೆ, ಎಲ್ಲ ಜಿಲ್ಲೆಗಳಲ್ಲೂ ಮಳೆ ಇದೆ. ಸೊ ಇದನ್ನೆಲ್ಲ ಮೀರಿ ಕೂಡ ನಾವು ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀವಿ. ಎರಡನೇದಾಗಿ ಡಿಪಾರ್ಟ್ಮೆಂಟಿಂದನೂ ಕೂಡ ನಮಗೆ ಎಲ್ಲ ಇದನ್ನ ಲೆಟರ್ಸ್ ಬರ್ತಾ ಇದೆ, ಏನಂತ, ಆಶಾ ಕಾರ್ಯಕರ್ತರು ಯಾರು ಹೋರಾಟಕ್ಕೆ ಹೋಗಬಾರ್ದು, ಹೋರಾಟಕ್ಕೆ ಹೋದರೆ ನಾವು ನಿಮಗೆ ನಿಮ್ಮ ಒಂದು ಜವಾಬ್ದಾರಿ ನಮಗಿಲ್ಲ, ಇನ್ನೊಂದು ನಿಮ್ಮಲ್ಲೇ ಆ್ಯಕ್ಷನ್ ತಗೋತೀವಿ. ಅಂದರೆ ಅರ್ಥ ಏನು, ಒಂದು ಡೆಮೋಕ್ರಸಿಯಲ್ಲಿ ಬಾಯಿ ತೆಗಿಯೋಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತಾಯಿತು. ಇಲ್ಲಿ ನುಡಿದಂತೆ ನಡೀತೀವಿ, ನಿಮಗೆ ಡೆಮೋಕ್ರಸಿ ಇದೆ, ಮಾತಾಡ್ಬೋದು ಅಂತ ಸರ್ಕಾರ ಒಂದು ಕಡೆ ಮಾತಾಡಿದ್ರೆ ಬೆನ್ನ ಹಿಂದೆ ಚೂರಿ ಆಗ್ತಾ ಇರೋದನ್ನೇ ನಾವು ನೋಡ್ತಾ ಇದೀವಿ ಸರ್. ಇದು ಬಹಳ ಬೇಸರದ ವಿಷಯ. ಸರಿ ತಪ್ಪು ನೇರವಾಗಿ ಮಾತಾಡಬೇಕು, ಅದು ಬಿಟ್ಟು ಈ ತರ ಬೆನ್ನಿಂದ ಚೂರಿ ಹಾಕೋದು, ಎಲ್ಲ ಆಶಾಗಳಿಗೆ ಎದುರಿಸೋದು ಮಾಡೋದು. ಲಾಸ್ಟ್ ಟೈಮ್ ಹೋರಾಟ ಟೈಮಲ್ಲಿ ಇದೇ ಮಾಡಿದ್ರು ಸರ್ ಅವರು. ಯಾರ್ಯಾರು ಹೋಗ್ತಾ ಇದ್ದೀರಾ, ನಾವು ತೆಗಿತೀವಿ, ಆಶಾಗಳೇ ನಮಗೆ ಬೇಡ ಅಂತ ಹೇಳಿದ್ರು. ನಾವು ಅದನ್ನೆಲ್ಲ ಧಿಕ್ಕರಿಸೇ ಹೋರಾಟ ಮಾಡಿದ್ವಿ. ಈ ಸಲನೂ ಕೂಡ ಅದೇ ರೀತಿ ಮಾದರಿಯಲ್ಲಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಎದುರಿಸಿ ನಮ್ಮ ಆಶಾಗಳು ಹೋರಾಟಕ್ಕೆ ಬರ್ತಾ ಇದ್ದಾರೆ ಸರ್, ಧೈರ್ಯವಾಗಿ ಮಾಡ್ತಾ ಇದ್ದಾರೆ. ಸೊ ಈಗಲ ಈ ಮಳೆ ಇದೆ, ಈ ಮಳೆನೂ ಲೆಕ್ಕಿಸದೆ ಹೋರಾಟಕ್ಕೆ ಇಳಿತಾ ಇದ್ದಾರೆ. ಒಂದು ವೇಳೆ ಅಹೋರಾತ್ರಿ ಧರಣಿಯನ್ನ ಮಾಡಿದ್ರೆ ಆಶಾ ಕಾರ್ಯಕರ್ತರು, ಜನಸಾಮಾನ್ಯರಿಗೆ ಏನ್ ತೊಂದರೆಗಳಾಗುತ್ತೆ, ಸಮಸ್ಯೆಗಳು ಏನೇನು ಆಗ್ಬೋದು ಅನ್ನುವಂಥದ್ದು? ಸರ್, ಜನಸಾಮಾನ್ಯರಿಗೆ ತೊಂದರೆ ಅಂದ್ರೆ ಜನ ಬೆಂಬಲಕ್ಕೆ ನಿಂತಿದ್ದಾರೆ. ನಾವಿವಾಗ ಏರಿಯಾಗಳಲ್ಲಿ ಹೋಗಿ ಕೆಲಸ ಮಾಡಿದಾಗ ಫಸ್ಟ್ ಕೇಳೋದು, ನಿಮ್ಗೆ 10,000 ಆಯ್ತಮ್ಮ, ಸರ್ಕಾರ ಮಾಡದ್ರಮ್ಮ. ನಾವು ಈ ತರ ಹೇಳಿದಾಗ ಆಗ್ಲಿಲ್ಲ ಅಂತಂದ್ರೆ ಬಹಳ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಮಾಡಿ, ನಾವು ನಿಮ್ ಜೊತೆಗೆ ನಿಂತ್ಕೋತೀವಿ. ಎಲ್ಲ ಜನತೆ ಬಾಯಲ್ಲಿ ಇದೇ ಬರ್ತಾ ಇರೋದು ಸರ್. ಅವರಿಗೆ ಕೊರೋನಾ ಟೈಮಲ್ಲಿ ಅವ್ರ ಜೀವ ಉಳಿಸಿದಾರಲ್ಲ, ಅದು ಬಹಳ ದೊಡ್ಡ ಕೆಲಸ ಮಾಡಿದ್ರು, ಮಹತ್ತರವಾದ ಕೆಲಸ ಮಾಡಿದ್ರೆ, ಜೀವ ಪಣಕ್ಕಿಟ್ಟು ಮಾಡಿದ್ದೀರಾ. ಆ ಕೃತಜ್ಞತೆ ಜನರಲ್ಲಿ ಇನ್ನೂ ಉಳ್ಕೊಂಡಿದೆ. ಅವರು ಹೇಳೋದೇನಂದ್ರೆ, ನಿಮಗೆ ಇದು 10,000 ಜುಜುಬಿ ಕೊಡ್ಬೇಕಾಗಿರೋ ತಾಯಿ ಮಗು ಶಿಶು ಮರಣ, ತಾಯಿ ಮರಣ ಕಡಿಮೆ ಮಾಡಿದ್ದೀರಾ. ನಾನು ಯಾರು ತಾಯಿ ತಂದೆ ಮನೇಲಿ ಇಲ್ಲ ಅಂದ್ರೆ ಆ ಕೆಲಸ ನೀವು ನಿಭಾಯಿಸಿದ್ದೀರಾ, ಹೆರಿಗೆ ಕರ್ಕೊಂಡು ಹೋಗ್ತೀರಿ. ಇಷ್ಟೆಲ್ಲ ಮಾಡಿದವ್ರಿಗೆ ನಾವು ನಿಮ್ಮ ಜೊತೆ ನಿಂತ್ಕೋತೀವಿ, ನಿಮಗಾಗಬೇಕು. ಇದಿಷ್ಟು ದುಡ್ಡು ಕರೆಕ್ಟ್ ಅಲ್ಲ, 10,000 ನಿಮ್ಗೆ ಕೊಡಬೇಕಾಗಿರಲ್ಲ, ಇನ್ನೂ ಜಾಸ್ತಿನೇ ಕೊಡಬೇಕು. ಸೊ ನಾವು ನಿಮ್ಮ ಜೊತೆ ನಿಂತ್ಕೋತೀವಿ ಅನ್ನೋ ಮಾತನ್ನೇ ಎಲ್ಲರೂ ಹೇಳ್ತಾ ಇರೋದು ಸರ್. ಹಲವಾರು ಜನರು, ಬುದ್ಧಿಜೀವಿಗಳು ಎಲ್ಲರೂ ಕೂಡ ನಮ್ಮ ಜೊತೆ ನಿಂತು ಈ ಹೋರಾಟನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ನಾಳೆ ನಡೆಯುವಂತಹ ಅಥವಾ ನಾಳೆಯಿಂದನೇ ನೀವು ಅಹೋರಾತ್ರಿಗೆ ಕರೆಯನ್ನ ಕೊಟ್ಟಿರುವಂತದ್ದು, ಆಶಾ ಕಾರ್ಯಕರ್ತರಿಗೆ ಏನ್ ಹೇಳಿಕ್ ಬಯಸ್ತೀರಾ ಈ ಮೂಲಕ? ಸರ್, ನಾನು ಆಶಾ ಕಾರ್ಯಕರ್ತರು ಈಗಾಗಲೇ ರೆಡಿ ಆಗಿದ್ದಾರೆ ಹೋರಾಟಕ್ಕೆ. ಸೊ ನಾವು ಒಟ್ಟಿಗೆ ನಿಲ್ಲೋಣ. ಯಾವ ಒಂದು ಅಡೆತಡೆನೂ ನಮ್ಮನ್ನು ಸ್ಟಾಪ್ ಮಾಡೋದಕ್ಕಾಗಲ್ಲ. ಬಿಸಿಲೇ ಇರಲಿ, ಮಳೆನೇ ಇರಲಿ, ಚಳಿನೇ ಇರಲಿ, ಹಾಗೆ ಡಿಪಾರ್ಟ್ಮೆಂಟ್ ಬೆದರಿಕೆನೇ ಇರಲಿ, ಇದು ಯಾವುದು ಕೂಡ ನಮ್ಮನ್ನು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ನ್ಯಾಯಯುತವಾದಂಥ ಬೇಡಿಕೆನ ಮುಂದಿಟ್ಕೊಂಡು ಹೋಗೋಣ, ಒಗ್ಗಟ್ಟಲ್ಲಿ ಹೋರಾಟ ಮಾಡೋಣ. ಒಗ್ಗಟ್ಟಲ್ಲಿ
ನಾವು ನೇರ ಸತ್ಯವಾಗಿ ಹೋರಾಟ ಮಾಡಿದ್ರೆ ಜಯ ನಮ್ದೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಆಶಾ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಒಗ್ಗೂಡಿ ಹೋರಾಟ ಮಾಡಬೇಕು. ನಮ್ಮ ಒಂದು ನ್ಯಾಯಯುತವಾದಂಥ ಬೇಡಿಕೆನ ಸರ್ಕಾರಕ್ಕೆ ಮುಟ್ಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಾನು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಕರ್ನಾಟಕದ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು AIUTUCಗೆ ಸಂಯೋಜನೆಗೊಂಡಿದೆ ಸರ್. ಇದಿಷ್ಟು ರಮಾ TC ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.